ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ನಮ್ಮದಂತಲ್ಲ, ಈ ಹೂ ಅರಳಿಸಿದವ್ರು ಯಾರು? ನಾವೇನು ಹೇಳಿ? ಯಾರು ಮಾಡಿದರೆ ಈ ಹೂವನ್ನು? ಬಣ್ಣ ಯಾರು ಬಡ್ದಾರ? ಎಲ್ಲಿತ್ತು ಬಣ್ಣ? ಇದು ಕೆಂಪು ಹೂಗಳದಾವ, ಎಲ್ಲಿತ್ತು ಬಣ್ಣ? ಏನು ಮಣ್ಣಾಗಿ ಹುಡುಕಾಡಿದರೆ ಬಣ್ಣಿಲ್ಲ, ಆ ಲತೆಯೊಳಗೆ ಹುಡುಕಾಡಿದರೆ ಬಣ್ಣಿಲ್ಲ, ಎಲೆಯೆಲ್ಲ ಹಸಿರ ಅಂಥದ್ರಾಗ ಕೆಂಪು ಬಂತು. ಎಲ್ಲಿದು ಬಂತು? ನಮ್ಮ ಹೂ ಅಲ್ಲ, ದೇವರು ಕೊಟ್ಟ ಹೂವು ಇದು. ದೇವರು ಕೊಟ್ಟ ಹೂವು. ಎಷ್ಟು ಆಶ್ಚರ್ಯದ! ಎಲ್ಲೆಲ್ಲಿ ಹೇಳಿ. ಅಕ್ಕ ಮಹಾದೇವಿ ಹೇಳ್ತಾಳೆ, ಪರಿಮಳ ಇದರೊಳಗದ, ಯಾರು ತುಂಬಿದ್ರು? ಕಬ್ಬಿನಾಗ ರಸ ಅದ, ಯಾರು ಹಾಕಿದ್ರು? ನೀನು ಹಾಕಿದೀಯ, ನನ್ನ ಕಬ್ಬು ಅಂತೆ. ಎಲ್ಲದ ನಿಮ್ಮ ಕಬ್ಬು? ಕಬ್ಬು ಭೂಮಿದು, ಕಬ್ಬು ನೀರಿಂದು, ಕಬ್ಬು ದೇವನದು, ನಿಸರ್ಗದ್ದು ಅನ್ನೋದನ್ನು ಮರ್ತೇವಿ ಅಂದರೆ ಪ್ರಪಂಚ ಶುರುವಾಯ್ತು. ನೆನಪಿಟ್ಟು ಬದುಕದೇವಿ ಅಂದರೆ ದೇವ ಬಾಳು ಶುರುವಾಯ್ತು. ವ್ಯತ್ಯಾಸ ಅಷ್ಟೇ. ಯಾವುದು ಸತ್ಯ ಹೇಳಿ? ಇದು ಎಲ್ಲವೂ ನಿಸರ್ಗದ ರಚನೆ, ಎಲ್ಲವೂ ನಿಸರ್ಗದಲ್ಲಿ ಇರೋದು, ಎಲ್ಲವೂ ನಿಸರ್ಗದ್ದೇ. ಅದರ ರಚನಾ ಇದು ಜಗತ್ತೆಲ್ಲ. ಹಾಗಿರುವಾಗ ನಿನ್ನದಂತೂ ಏನು ಇಲ್ಲ, ಆದರೆ ನಿನ್ನದು ಇದು ಅಲ್ಲಂತೂ ಅಲ್ಲ. ಸ್ವಲ್ಪ ಕಾಲದ ಮಟ್ಟಿಗೆ ನೀನು ಅನುಭವಿಸೋದಕ್ಕಾಗಿ ಇದು ನಿನ್ನದು ಅಷ್ಟೇ, ಆದರೆ ಪಕ್ಕಾ ನಿನ್ನದು ಅಲ್ಲ. ವ್ಯಾವಹಾರಿಕವಾಗಿ ಸ್ವಲ್ಪ ಅದು ಜಾಗ ನಿಮ್ಮದು, ಜಾಗ ಅವ್ರದ್ದು. ಇಲ್ಲೇನು ಈಗ ಬಂದು ಕೂತಿರ್ತೇವಲ್ಲ ನಾವು, ದಿನಾಲು ಒಂದು ಜಾಗಕ್ಕೆ ಬಂದು ಕೂತಿರ್ತೇವೆ. ನಾವು ಬರೋದ್ರಾಗಿ ಇನ್ನೊಬ್ರು ಯಾರೇ ಕೂತಿದ್ರು ಅಂದ್ರೆ ಇದು ನಮ್ಮ ಜಾಗ ಅದ ಬಿಡ್ರಿ ಅಂತೇವೆ. ಎಷ್ಟೊತ್ತಕ? ಒಂದು ಅರ್ಧ ತಾಸು. ಮುಂದೆ ಎದ್ದು ಹೋಗುವಾಗ ಅವ್ರು ಹೇಳಿದ್ರಂತ ಹೇಳ್ರಿ, ಇದು ನಿಮ್ಮ ಜಾಗ ಅಲ್ಲ, ಮತ್ತೆ ಇಲ್ಯಾಕೆ ಬಿಟ್ರಿ ಅಂದ್ರೆ ಸುಮ್ಮನೆ ಕೂಡಾಕ ಜಾಗ ನಮ್ಮದು ನಿಮ್ಮದು. ಈಗ ಅನ್ನೋದಲ್ಲ, ಆ ಕುರ್ಚಿ ಮೇಲೆ ಕುಂಡ್ರಬೇಡ, ಅವ್ರು ಬೇರೆಯವರು ಬರ್ತಾರೆ, ಅವ್ರದ್ದು ಅಂತೇವಿ. ಆಮೇನು ಕುರ್ಚಿ ತಂದಿಲ್ಲ, ಆದರೆ ಅವ್ರದ್ದು ಅಂತೇವಿ. ಯಾಕೆ? ಸುಮ್ಮನೆ ಅದು ವ್ಯವಹಾರ ಇರುತ್ತೆ. 4 ಕ್ಷಣ 2 ಕುರ್ಚಿ ಹಾಕಿರ್ತಾರೆ ಲಗ್ನದಾಗ, ಹೌದಲ್ಲ? ಅಕಸ್ಮಾತ್ ಅವರು ಬಲಕ್ಕೆ ಕೂತರು ಅಂದ್ರೆ ಇದು ನಿಮ್ಮದಲ್ಲ ಕುರ್ಚಿ, ಎಡಕ್ಕೆ ಕೂಡ್ರಿ ಅಂತ. ಮಜಾ ಇಲ್ಲ? ನೀನೇ ಬಲಕ್ಕೆ ಕೂಡಪ್ಪ ಅಂತ ಅವ್ರಿಗೆ ಹೇಳ್ತಾರೆ. ಅವಂದು ಬಲ ಕುರ್ಚೇನು, ಇವ್ರದ್ದು ಎಡ ಕುರ್ಚಿ ಏನು? ಸುಮ್ಮನೆ ಒಂದು ಭಾವ ಅಷ್ಟೆ, ಒಂದು ಭಾವ. ಒಮ್ಮೆ ಎಡಕ್ಕೆ ಕೂಡುವ ಬದಲು ಬಲಕನೇ ಕೂತಿದ್ರು ಅಂದರೆ ಏನು ದೊಡ್ಡ ಹಾನಿ ಆಗೋದದ? ಏನು ಬಲಕ್ಕೆ ಕೂತಾರಂತೇನು ಅವರು ಪತಿ ಆಗೋದಿಲ್ಲ, ಎಡಕ್ಕೆ ಕೂತವರೆಲ್ಲ ಸತಿ ಆಗೋದಿಲ್ಲ. ಸುಮ್ಮನೆ ಒಂದು ಭಾವನೆ. ಎಲ್ಲರೇ ಕೂಡು ಮನುಷ್ಯನೇ ವ್ಯವಹಾರಕ್ಕಾಗಿ ಕೂಡು. ಹಾಗ ಜೀವನ ನಾವೇನು ನಡೆಸ್ತೇವೆ ಇದು ಎಲ್ಲ ಜಗತ್ತಿನ ಮೇಲೆ ಅವಲಂಬಿಸದ, ಜಗತ್ತಿನ ಮೇಲೆ ಅವಲಂಬಿಸದ. ಹೊರಗಿಂದ ಏನಿಲ್ಲ, ನಮ್ಮದು ಏನಿಲ್ಲ, ಏನೂ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡು ನಮ್ಮದು ಏನು ಇಲ್ಲ ಅಂದಲ್ಲ, ಅದೇ ತ್ಯಾಗ.
ಜ್ಞಾನಿಗಳು ಏನು ಮಾಡಿದರು ಅಂದರೆ ಇದು ನಮ್ಮದಲ್ಲ, ಇದು ಜಗತ್ತು ದೇವನದು ಅಂತ ಭಾವಿಸಿದರು. ನಾವು ಇಲ್ಲಿ ಇರೋದು ದೇವನ ಜಗತ್ತನ್ನು ಅನುಭವಿಸೋದಕ್ಕಾಗಿ. ವಿ ಆರ್ ಹಿಯರ್ ಇನ್ ದಿಸ್ ವರ್ಲ್ಡ್ and live for years and years to enjoy the nature divine. ಇದೆಲ್ಲ ಮಾಡೋದು ಎದಕ್ಕಾಗಿ? 100 ವರ್ಷ ಬದುಕೋದು ಎದಕ್ಕಾಗಿ? ದೇವನ ಈ ಅದ್ಭುತವಾದ ವಿಶ್ವವನ್ನು ಅನುಭವಿಸೋದಕ್ಕಾಗಿ, ಆನಂದಿಸೋದಕ್ಕಾಗಿ. ಅದಕ್ಕಾಗಿಯೇ ತ್ಯಕ್ತೇನ ಭುಂಜೀಥಾಃ. ಏನು ಅದ್ಭುತ ಶಬ್ದ! ತ್ಯಕ್ತೇನ ಭುಂಜೀಥಾಃ ಎಲ್ಲ ಹೇಳಿಲ್ಲ. ತ್ಯಕ್ತೇನ, ಇದು ನನ್ನದು ಅಂತ ತಿಳಿಬೇಡ, ಇದು ಸಾಕ್ಷಾತ್ ದೇವನದು ಅಂತ ತಿಳ್ಕೋ, ಮತ್ತಿದನ್ನು ಅನುಭವಿಸು. ನೀರ ಕುಡಿ, ನಿಂದಂತ ಕುಡಿಬೇಡ, ನಿಸರ್ಗದ ಸುಂದರವಾದ ಕಾಣಿಕೆ ಇದು ಅಂತ ಕುಡಿ. ಪ್ರಸಾದ ಹೇಳಲಿಲ್ಲ. ದಾಸಿಮಾರ್ಯರು ಎಷ್ಟು ಸುಂದರ, ಅತ್ಯಂತ ಪ್ರಸಿದ್ಧವಾದ ಮಾತು ಆಡಿದರು. ಎತ್ತು ನಿಮ್ಮ ದಾನ ಹೇಳಿಲ್ಲ, ಬಿತ್ತು ನಿಮ್ಮ ದಾನ. ನಮ್ಮೆತ್ತಲ್ಲ ದೇವರೇ, ನಿಮ್ಮೆತ್ತ. ನಮ್ಮ ಬೀಜ ಅಲ್ಲ, ನಿಮ್ಮ ಬೀಜ. ಸುತ್ತಿ ಸುಳಿತಾ ಇರುವ ಸಾಗರ ನಿಮ್ಮದು, ಗಾಳಿ ನಿಮ್ಮದು, ಬೆಳೆ ನಿಮ್ಮದು, ಇಳೆ ನಿಮ್ಮದು, ಕಾಯ ನಿಮ್ಮದಾನ, ಜೀವ ನಿಮ್ಮದ. ಇದಕ್ಕಿಂತ ಬೇರೆ ಏನು ಹೇಳೋದು? ಕಾಯ ನಿಮ್ಮ ದಾನ, ಇದೇನು ನಾನು ಮಾಡಿಕೊಂಡಿಲ್ಲ, ಇದನ್ನೊಂದು ಕೊಟ್ಟಿದೆ. ಜೀವ ನಿನ್ನ ದಾನ, ಇದೇನು ಪ್ರಾಣದ ದೀಪ ಉರಿತಾದ, ನೀನು ಹಚ್ಚಿದ್ದು. ನನಗೆ ಅವಕಾಶ ಸಿಕ್ತು ಬದುಕೋದಕ್ಕಾಗಿ, ನಿನಗೆ ಧನ್ಯವಾದ ಅಂತ ಹೇಳಿ ಬದುಕು. ಅದೇ ಶ್ರೇಷ್ಠವಾದ ಬದುಕು. ಇದು ದಾಸಿ ಮಾರ್ಗ. ನಮ್ಮದು ಹಂಗೆ ಆಗೋದಿಲ್ಲ. ಒಂದು ಇಟೀಟಕ್ಕೆ ಒಮ್ಮೆ ಕೋರ್ಟ್ಗೆ ಹಾದೇವಿ ಹೇಳಿ, 20 ವರ್ಷ ಪಾಪ ಅವ್ರು ಏನು ಮಾಡಬೇಕು? ಲಕ್ಷಗಟ್ಟಲೆ ಕಟ್ಲೆಗಳು, ಲಕ್ಷಗಟ್ಟಲೆ ಅವ್ರೇನು ಮಾಡೋದು? ಎಷ್ಟೊತ್ತು ಮಾಡೋರು? ಅವೆಲ್ಲ ಅಲ್ಲದ. ಅದಕ್ಕೆ 20 ವರ್ಷ 30 ವರ್ಷ ಅವ್ರದ್ದೇನದು ಯಾಕೆ ತಡ ಮಾಡ್ತಾರಂದ್ರೆ, ಇವರು ಹೋಗಲಿ ಅಂತ. ಹೋಗಲಿ ಅಂದರೆ ಮ್ಯಾಲಲ್ಲ ಹೇಳೋದು, ಈ ಕಟ್ಲೆ ತಗೊಂಡು ತಿರುಗಿ ಹೋಗಲಿ, ಸಾಕು ಅಂತ ಹೋಗಲಿ ಅಂತ. ತಣ್ಣಗೆ ಬದುಕಲಿ ಒಂದಿಷ್ಟು. ಬರೀ ಬಡ್ದಾಡೋದಲ್ಲ ಜಗತ್ತ. ಏನು 1 ಇಂಚ್ ಅವ್ರದ್ದಾದ್ರೆ ಏನಾಯ್ತು, 1 ಇಂಚ್ ಇವ್ರದ್ದಾದ್ರೆ ಏನಾಯ್ತು? ಏನು ಇಬ್ರು ಮತ್ತು ಹೋಗವ್ರೆ ಅದಾರ, ಇಬ್ರು ಹೋಗವ್ರೆ ಅದಾರ. ಆದ್ರೆ ಎಷ್ಟು ತಾಪ, ಎಷ್ಟು ತ್ರಾಸ, ಎಷ್ಟು ಬಡದಾಟ ಹೊಡೆದಾಟ. ಮನುಷ್ಯನೇ, ನೀನು ಜಾಣನೋ ದಡ್ಡನೋ? ಯಾವರೇ ಸೇನೆಯನ್ನು ಕಟ್ಟಿ ಒಂದರೆ ಪ್ರಾಣಿ ಈ ಜಗತ್ತಿನಲ್ಲಿ ಯುದ್ಧ ಮಾಡಿದೇನು ಹೇಳಿ? ದೊಡ್ಡ ಸೇನಾ ಕಟ್ಟಿ ಯುದ್ಧ ಮಾಡಿದ ಒಂದರೆ ಪ್ರಾಣಿ ಯಾವ ಹಂಗೆ ಮಾಡಿ? ಈಗ ಗುಬ್ಬಿಗಳು ಸಹಿತ ತಾವು ನೋಡಿ, ಒಂದು ಗಿಡದಾಗ ಗುಬ್ಬಿಗಳು ಬಂದು ಅಂದ್ರೆ ಮೊದಲ ಜಗಳ ಮಾಡ್ತಾವೆ. ಇದು ನನ್ನ ಜಾಗ, ಇದು ನನ್ನ ಜಾಗ ಅಂತ ಜಗಳ ಮಾಡ್ತಾವೆ. ಒಂದು 10 ನಿಮಿಷ 20 ನಿಮಿಷ ಆದ ಬಳಿಕ ಅವ್ರ ಜಾಗ ಅವರು, ಇವ್ರ ಜಾಗ ಇವರು ಕೂತ್ಕೊಂಡು ಹಾಡಕ್ಕೆ ಶುರು ಮಾಡ್ತಾರೆ. ನೀವೆಲ್ಲಿ ಹೋಗಿದ್ರಿ ದಿವಸ ತುಂಬ? ನೀವೆಲ್ಲಿ ಹೋಗಿದ್ರಿ? ಚೆಂದಾಗಿ ಮಾತಾಡ್ತಾವ.
10 ನಿಮಿಷ ಜಗಳ, ನಮ್ಮದು 10 ಜನ್ಮ ಜಗಳ. ಅವ ತಂದೆ ಜಗಳ ಹಚ್ಚಿ ಹೋಗ್ತಾನೆ, ಮಗನಿಗೆ ಹೇಳಿ ಹೋಗ್ತಾನೆ ಅದನ್ನು ಮುಗಿಸು ಅಂತ. ಅವ ಮಗ ಮುಗಿಸಕ್ಕೆ ಹೋಗ್ತಾನೆ, ಅದು ಹೆಚ್ಚಾಗ್ತದೆ. ಮೊಮ್ಮಗೆ ಹೇಳ್ತಾನೆ, ನಿನ್ನ ವಕೀಲ್ ಎದಕ್ಕೆ ಮಾಡೀನಿ, ಮುಗಿಸು ಅಂತಾನೆ. ಅವ ಶಾಣ್ಯ ಮೊಮ್ಮಗ, ಹೋಗ್ಲಿ ಬಿಡ ಅಂತ ಯಾವುದೋ ಹಳಿ ಕೇಸು ತಲೆ ಹಾಕ್ಕೊಂಡು ಅವ ಅಜ್ಜನೂ ಹಂಗವಾದ, ಇವನು ಹೋಗ್ಕನ. ಶಾಣ್ಯಾರ ಮುಂದೇನು ಬರ್ತಾರ, ನಮ್ಮದು ಒಂದು ಅವರು ಉಪಯೋಗ ಮಾಡೋದಿಲ್ಲ. ಭಾಳ ಚಲೋ ಜಗತ್ತು ಬರೋದದ ಮುಂದೆ. ನಮ್ಮದು ಅಂತಲ್ಲ, ಇದೆಲ್ಲ ಪೃಥ್ವಿಯ ಸಂಪದ. ಇದನ್ನು ನಾವು ರಕ್ಷಿಸಬೇಕು, ಇದನ್ನು ನಾವು ಪೋಷಿಸಬೇಕು, ಇದನ್ನು ಅನುಭವಿಸಬೇಕು. ಹೆಂಗೆ ನಮ್ಮದು, ನಂದಲ್ಲ, ನಮ್ಮದು. ಈಗ ಮನ್ಯಾಗ ಸಹಿತ ನೀವು ನೋಡಿ, ಮನ್ಯಾಗ ಎಲ್ಲರೂ ಇದ್ದಾಗ, ಹೊರಗಿನವರು ಅತಿಥಿಗಳು ಬಂದಾಗ, ಇದೆಲ್ಲ ನಮ್ಮ ಮನೆ ಅಂದೇವಿ, ಚೆಂದಾಗಿರ್ತೇವಿ. ಇದು ನಂದೇ ಅಂತ ಇವ ಹೇಳಕ್ಕೆ ಶುರು ಮಾಡ್ದ, ಒಳಗಿದ್ದವ್ರು ಏನಂತಾರೆ, ಹೋಗಲಿ ಅವ ಅತಿಥಿ ಹೋಗಲಿ, ಆ ಬಳಿಕ ನೋಡ್ತೆ. ಎಲ್ಲದ ಹೇಳಿ, ಎಲ್ಲ ನಮ್ಮ ಕಡೆಯಿಂದ ಇಸ್ಕೊಂಡು ಮನೆ ಸಹಿತ ನಮ್ಮದೇ. ಬಂದು ಕುಂತಾನ, ತಂದಂತ ಹೇಳ್ಕೊಳಕ್ಕೆ ಹತ್ಯಾನ, ಬರಲಿ ಸಾಯಂಕಾಲ ಊಟಕ್ಕೆ ಅನ್ನೋದಿಲ್ಲ. ಇದು ನಮ್ಮದು ಅಂತ ಎಲ್ಲ ನಾವು ಬಹಳ ಕಷ್ಟಪಟ್ಟು ದುಡಿದು ಮಾಡಿಕೊಂಡೇವಿ. ನಮ್ಮ ಮನೆಯವರು ಅವ್ರದ್ದೆಲ್ಲ ಬಹಳ ಪರಿಶ್ರಮ ಇದರಲ್ಲೇ. ಇಷ್ಟು ಹೇಳಿದರೆ ಸಾಯಂಕಾಲ ಹಬ್ಬ, ಏನು ಭೋಜನ, ಹಂಗಿರ್ಬೇಕು. ಪ್ರತಿ ಭಾರತೀಯರು ಏನು ಮಾಡಿದ್ರೆ ಗೊತ್ತದ, ಭಾರತೀಯರನ್ನ ಎಲ್ಲರೂ ಬೈತಾರೆ, ಆದರೆ ಭಾರತೀಯರು ಬಹಳ ಅದ್ಭುತ ಕೆಲಸ ಮಾಡಿದರು. ಏನು ಮಾಡಿದರು ಅಂದರೆ, ಬದುಕ ಬಡವರದೇ ಇರಲಿ ಶ್ರೀಮಂತರದೇ ಇರಲಿ, ಅದು ನಿರಂತರ ಹಬ್ಬವಾಗಿರಬೇಕು. ನಿರಂತರ ಹಬ್ಬವಾಗಿರು. It must be a festival. We have to celebrate it. ಜೀವನ ಅಂದ್ರೇನು? ಇದೊಂದು ಹಬ್ಬ, ಉತ್ಸವ. ಆದ್ದರಿಂದ ಮೆಲ ಮೆಲ ಹುಣ್ಣಿಮೆ ಬಂದ ಕೂಡಲೇ ಅಮಾಸೆ, ಹುಣ್ಣಿಮೆಗೆ ಒಂದು ಹಬ್ಬ, ಅಮಾಸೆ ಬರುವುದರಾಗ ಮತ್ತೊಂದು ಹಬ್ಬ. ಅಂದರೆ ಒಂದು ಹಬ್ಬ ಮುಗಿಸಿ ಸ್ವಚ್ಛಾಗಿ ಭಾಂಡೆ ತಿಕ್ಕಿ ಹಿಂಗಿಡುವುದರಾಗ ಎರಡನೇ ಹಬ್ಬದ ತಯಾರಿಸೋರು. ಜೀವನ ಅಂದರೆ ಹಿಂಗೆ ಇರಬೇಕು. ಹಬ್ಬ ಬ್ಯಾಡ ಅನ್ನಬಾರದು. 24 ಹಬ್ಬ ಮಾಡಿ ಮತ್ತು ನಡು ಇರಲಿ ಅಂತ ಕೆಲವು ಹಬ್ಬ ಮಾಡ್ಕೊಂಡಾರ. ಪಾಶ್ಚಿಮಾತ್ಯರಂತಾರೆ ನಮ್ಮದು ಒಂದೇ, ನಾಳೆ 25ಕ್ಕೂ ಒಂದೇ ಅದೇ. ಎಷ್ಟೋ ತೊಂದರೆ ಅದ. ನೀವು ವರ್ಷ ತುಂಬ ಹಬ್ಬ ಮಾಡ್ತೀರಲ್ಲ. ಭಾರತೀಯರು ಹೇಳೋದೇನು, ಜೀವನ ಅಂದರೆ ಬರೇ ದುಡಿಯೋದಲ್ಲ, ಬರೇ ಗಳಿಸೋದಲ್ಲ, ಬರೀ ಕಟ್ಟೋದು ಅಲ್ಲ. ಜೀವನ ಅಂದರೆ ಹಬ್ಬ ಹಬ್ಬ, ಇದು ಅನುಭವಿಸೋದು. ಅನುಭವಿಸೋದು ಎಷ್ಟು ಚಂದಿಲ್ಲ. 10, 12, 14 ದಿವಸ ಮಸ್ತ್ ರೊಟ್ಟಿ ತಿನ್ನೋದು. 15ನೇ ಪೂರ್ಣಿಮಾ ದಿವಸ ಮಸ್ತ್ ಹೋಳಿಗೆ ಉಣ್ಣೋದು. ಅಂದ್ರೆ ಚಲೋ. ಮತ್ತು ದಿವಸ ತುಂಬ ಬರೀ ಹೋಳಿಗೆನೇ ಇದ್ದರೆ, 15 ದಿವಸ ಬರೀ ದಿವಸ ಹೋಳಿಗೆ ಮಾಡ್ಕೋತಿದ್ರೆ ಅವ ದವಾಖಾನೆಗೆ ಹೋಗ್ಬೇಕಾಗ್ತದೆ. ಹಂಗಲ್ಲ ಬದುಕೋದು.
14 ದಿವಸ ಮಸ್ತಾಗಿ ದುಡಿಯೋದು ಹಬ್ಬಕ್ಕಾಗಿ, ಹಬ್ಬ ಮಸ್ತ್ ಮಾಡೋದು. ಇದು ಭಾರತೀಯರ ಕಲ್ಪನಾ. ಯಾಕೆ ಹಬ್ಬ ಮಾಡಿದರು ಅಂದರೆ, ಏನು ಆ ದಿವಸ ಪದಾರ್ಥ ಮಾಡ್ತಾರೆ ಅದು ದೇವನ ಪ್ರಸಾದ ಅಂತ ಅನುಭವಿಸ್ತಾರೆ. ದಿವಸ ರೊಟ್ಟಿ ಕೊಡೋದಿಲ್ಲ ದೇವರಿಗೆ, ಆದರೆ ಆ ದಿವಸ ಮಾತ್ರ ಸ್ನಾನ ಮಾಡಿ ಎಲ್ಲ ಸ್ವಚ್ಛ ಅಡುಗೆ ಮಾಡಿ ಯಾರಿಗೆ ಮುಟ್ಟುಕೊಡ್ದಲ್ಲ ಅವ್ರ ಹೆಣ್ಮಕ್ಳು. ಸರಿ ಇದು ಇನ್ನೂ ಪೂಜೆ ಆಗಿಲ್ಲ ಸರಿ ಅಂತ. ಪೂಜೆ ಅಂದರೆ ಏನಲ್ಲ, ನಾ ಏನೇನು ಮಾಡೇನಿ ಇದು ದೇವರದು ಆಗಲಿ ಮೊದಲ, ಆ ಬಳಿಕ ಹಬ್ಬ. ಅದು ದೇವನಿಗೆ ಅರ್ಪಣೆ ಮಾಡ್ತಾರೆ, ಆ ಬಳಿಕ ಮಸ್ತ್ ಉಣ್ಣು ಅಂತಾರೆ. ಮನ್ಯಾಗ ಮತ್ತು ದೇವನಿಗೆ ಅರ್ಪಣೆ ಮಾಡಿದ್ದು ಎದಕ್ಕೆ ಬಳಸ್ತಾರೆ? ಅದೇ ತಂದು ಹುಡುಗನ ಮುಂದೆ ಇಡ್ತಾರೆ, ಇದು ಪ್ರಸಾದ ಉಣ್ಣು ಅಂತ. ಅಂದರೆ ದೇವ್ರು ಯಾರಿಲ್ಲೇ, ಈ ಹುಡುಗನೇ ದೇವರು. ದೇವನ ಪ್ರಸಾದ ಈಗ ನಾ ಮಾಡಿದ್ದಲ್ಲ, ಈಗ ದೇವ ಮಾಡಿದ ಪ್ರಸಾದ ಇದು. ಆ ಭಾವ ಇತ್ತು ಅಂದರೆ ಅದೇ ಪ್ರಸಾದ ಜೀವನ, ಅದು ಪ್ರಸಾದ ಜೀವನ. ಆದ್ದರಿಂದ ಹಬ್ಬಗಳನ್ನು ಮಾಡ್ಕೋತಿರೋ. ಈಗ ನಮ್ಮದು ಹೆಂಗಾಗ್ಯದ ಅಂದ್ರೆ, ಆ ಹಬ್ಬ ಅದಕ್ಕೆ ಬೇಕು, ಈ ಹಬ್ಬ ಅದಕ್ಕೆ ಬೇಕು. ಯಾಕೆಂದರೆ ದಿವಸ ಅದೇ ಮಾರುಕಟ್ಟೆಯೊಳಗಿಂದೆ ತಂದು ದಿವಸ ಜಿಲೇಬಿ ತಿನ್ನೋದು, ದಿವಸ ಮೈಸೂರು ಪಾಕ್ ತಿನ್ನೋದು, ದಿವಸ ಸವಿ ತಿನ್ನೋದಾದ್ರೆ ಹಬ್ಬ ಎಲ್ಲಿ ಬರ್ತಾವೆ? ಹಬ್ಬದ ವೈಭವ ಅಂದರೆ 14 ದಿವಸ ಕೆಲಸ ಮಾಡೋದು ಚೆನ್ನಾಗಿ, ಆ ಬಳಿಕ ಒಂದು ದಿವಸ ಹಬ್ಬ ಮಾಡು. ದುಡಿಮೆಯ ನಂತರ ಮಹಾಪ್ರಸಾದ. ಇದು ಭಾರತೀಯರದು. ಮತ್ತು ಹಬ್ಬಗಳು ಹೆಂಗೆ ಮಾಡ್ಯಾರ? ಎಲ್ಲ ನಿಸರ್ಗಕ್ಕೆ ಸಂಬಂಧಪಟ್ಟ ಹಬ್ಬಗಳೇ, ಯಾವ ವ್ಯಕ್ತಿ ಪಕ್ತಿ ಏನಿಲ್ಲ. ನಿಸರ್ಗ, ಯುಗಾದಿ, ಯುಗದಾದಿ, ಮಹಾನವಮಿ, ಏನು 9 ದಿವಸ ಮಸ್ತಾಗಿ ದೀಪಾರಾಧನೆ, ದೀಪಾವಳಿ, ದೀಪದ ಆವಳಿ ಹೇಳಿ ಎಷ್ಟು ಚೆನ್ನಾಗಿ. ಹಂಗೆ ಮಾಡಿದರು ಮಾಡಲಿಲ್ಲ. ಹೊಲಕ್ಕೆ ಹೋಗಿ ಹಬ್ಬ ಮಾಡಿದರು, ಮನೆಯಾಗಿದ್ದ ಹಬ್ಬ ಮಾಡಿದರು, ಹಳಿಗೆ ಹೋಗಿ ಹಬ್ಬ ಮಾಡಿದರು. ಜೀವನ ಅಂದರೆ ಅಳೋದು ಕರೆಯೋದಲ್ಲ, ಹಬ್ಬದ ಜೀವನ. ಆದ್ದರಿಂದಲೇ ಭಾರತೀಯರು ಪಾಶ್ಚಿಮಾತ್ಯರಷ್ಟು ಶ್ರೀಮಂತರ ಅಲ್ಲದೆ ಇದ್ದರೂ ಸಹಿತ ಇವರಷ್ಟು ಪಾಶ್ಚಿಮಾತ್ಯರು ನಿಶ್ಚಿಂತ ನಿರಾಮಯ ಗುಡಿಸಲದಾಗಿದ್ದುಕೊಂಡು ಹಾಡ್ಕೋತಿರೋರು ಯಾರದ? ಜಾನಪದ ಅಂದ್ರೇನು? ಗುಡಿಸಲದಾಗಿದ್ದುಕೊಂಡು ಹಾಡೋದು. ಹಂಗೆ ಬದುಕನ್ನು ಸಂಗ್ರಹಿಸಿದರು, ಬದುಕನ್ನು ಕಟ್ಟಿಕೊಂಡ್ರು. ಇದು ತ್ಯಾಗ ಭೋಗ. ತ್ಯಕ್ತೇನ ಭುಂಜಿತಾಹ. ಮನುಷ್ಯನೇ, ನೀನು ಜಾಣನಾದರೆ ಈ ಜಗತ್ತಿನಲ್ಲಿ ಯಾವುದೂ ನಿನ್ನದಲ್ಲ, ಆದರೆ ಇದೆಲ್ಲವೂ ದೇವನ ಪ್ರಸಾದ ಅಂತ ಅನುಭವಿಸು. ಮನೆ ಅದ ನಿನ್ನದಲ್ಲ, ಇದು ದೇವನ ಮನೆ ಅಂತ ನೀನು ಅನುಭವಿಸು. ಮನೆ ಬಿಡೋದಲ್ಲ, ತ್ಯಾಗ ಮಾಡೋದಲ್ಲ, ಏನನ್ನೂ ಬಿಡೋದಲ್ಲ. ಇರೋದನ್ನು ದೇವಮಯ, ದೇವದತ್ತ, ದೇವನ ಪ್ರಸಾದ ಅಂತ ಭಾವಿಸಿ ಬಿಟ್ಟರೆ ಜೀವನವೇ ಪವಿತ್ರ ಆಗ್ತದೆ. ಎಷ್ಟು ಛಲೋ ಅದು. ಇದೆಲ್ಲ ದೇವನದು. ಯಾವುದೂ ನಿನ್ನದಲ್ಲ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿತವೂ ನಿನ್ನದಲ್ಲ. ಇವು 3 ಜಗಕ್ಕಿಕ್ಕಿದ ವಿಧಿ ನಿನ್ನದೆಂಬುದು ಜ್ಞಾನರತ್ನ. ಅದನ್ನು ಕೆಡಗುಡದೆ ನೀನು ಅಲಂಕರಿಸಿದೆಯಾದಡೆ ನಿನ್ನಿಂದ ಬಿಟ್ಟು
ಹೇಳಿ, ಎಷ್ಟು ಛಲೋ ಮಾತು ಹೇಳಿ. ಯಾವುದೋ ನಮ್ಮದಲ್ಲದೆ ಇದ್ದರೂ ಸಹಿತ ಇದನ್ನೆಲ್ಲ ತಿಳಿದುಕೊಳ್ಳುವ ಜ್ಞಾನದ ಅಲ್ಲ, ಅದು ನಮ್ಮ ಸಂಪತ್ತ, ಅದು ನಮ್ಮದು. ಉಳಿದೆಲ್ಲ ನಿಸರ್ಗ ದೇವತೆಯ ಸಂಪದ. ಅದನ್ನು ನಾವು ಅನುಭವಿಸೋದು, ಮಸ್ತಾಗಿ ಅನುಭವಿಸೋದು. ಹೇಗೆ ಅನುಭವಿಸಬೇಕು ಅಂದರೆ, ಕೆಡಿಸಲಾರದಂಗೆ ಈ ಪ್ರಸಾದ ಕಾಯವನ್ನೂ ಕೆಡಿಸಬಾರದು, ಮನಸ್ಸನ್ನೂ ಕೆಡಿಸಿಕೊಳ್ಳಬಾರದು. ಹಾಗೆ ಈ ಜಗತ್ತಿನ ವಸ್ತುಗಳನ್ನು ನಾವು ಅನುಭವಿಸೋದದು. ಕಣ್ಣು ಮುಚ್ಚಿ, ಕಣ್ಣು ಇದ್ದರೂ ಸಹಿತ ಕಣ್ಣು ಮುಚ್ಚಿ ಬದುಕಬಾರದು. ಕೈ ಇದ್ದರೂ ಸಹಿತ ಕೈ ಕಟ್ಟಿ ಬದುಕಬಾರದು. ಕಾಲ ಇರ್ತಾವ, ನಡಿತಾ ನಡಿತಾ ಬಾಳಬೇಕು. ಏನದ ಅದನ್ನು ನೋಡಿ ನೋಡಿ ಆನಂದ ಪಡುವ ಹಾಗೆ ಬದುಕಬೇಕು ಮನುಷ್ಯನೇ. ಬದುಕಂದ್ರೆ ಇಟ್ ಈಸ್ ನಾಟ್ ಎ ಬ್ಯಾಟಲ್, ಇಟ್ ಈಸ್ ಎ ಫೆಸ್ಟಿವಲ್. ನಮಗೆ ಪಾಶ್ಚಿಮಾತ್ಯರಿಗೆ ಒಂದು ಅಂತರ. ಜೀವನ ಅಂದರೆ ಒಂದು ಹೋರಾಟ ಅಂತ ಅವರು ಹೇಳಿದರು, ಜೀವನ ಅಂದರೆ ಒಂದು ಹಬ್ಬ ಅಂತ ನಾವು ಹೇಳಿದೆವು ಅಷ್ಟೆ. ಎಷ್ಟು ವ್ಯತ್ಯಾಸದ. ಜೀವನ ಅಂದರೆ ಒಂದು ಹೋರಾಟ. ಅವ್ರದ್ದು ಒಂದು ರೀತಿ ಚಲೋನೆ, ಇವ್ರದ್ದು ಒಂದು ರೀತಿ ಚಲೋನೆ. ಈಗೇನು ಮಾಡಬೇಕಂದ್ರೆ ಇಬ್ಬರದು ಕೂಡಿಸ್ಕೋಬೇಕು ಒಂದಿಷ್ಟು. ಹೋರಾಟ ಅಂದರೆ ಬಡ್ದಾಡೋದಲ್ಲ. ಜೀವನ ಅಂದರೆ ಪ್ರಯತ್ನ ಮಾಡೋದು, ಕಷ್ಟಪಡೋದು. ಅದನ್ನು ಒಂದಿಷ್ಟು ಬೇಕು, ಇದೊಂದಿಷ್ಟು ಬೇಕು, ಎರಡೂ ಕೂಡ್ದು ಅಂದರೆ ಜೀವನ ಬಹಳ ಅದ್ಭುತ ಆಗ್ತದೆ. ತ್ಯಕ್ತೇನ ಭುಂಜೀತಾಹ. ಇದು ಜೀವನದ ರೀತಿ. ಮತ್ತೆ ನಾಳೆ ಬರ್ತೀರಲ್ಲ, ಬನ್ನಿ. ನಮಸ್ಕಾರ.